ನೋಡಿ ಗಮನಿಸಿ, ನಾವು ಇದು ಬಿದಿರು, ವಾಟೆ ಬಿದಿರು ಅಂತ ಹೇಳ್ತಾರೆ. ಇದರಲ್ಲಿ ಮುಳ್ಳಿಲ್ಲ, ಈ ಬಿದಿರಲ್ಲಿ ಮುಳ್ಳಿಲ್ಲ. ಅದರಿಂದ ನಾವು ಇಲ್ಲಿ ಹಾಕಿದ್ದೀವಿ. ಬಿದಿರು ಅಂದಮೇಲೆ ಎಲ್ಲನೂ ಭೂಮಿಗೆ ಏನು ಮಾಡಬೇಕು ಅದೆಲ್ಲ ಮಾಡ್ತದೆ. ನಾವು ಇದನ್ನು ಭಾಳ ಸುರಕ್ಷಿತವಾಗಿ ಇದು ಅಷ್ಟೇ ನಟ್ಟು 3 ತಿಂಗಳಾಯಿತು. ನೋಡಿ, ಒಂದೊಂದು ಏಕರೆಯಲ್ಲಿ ಒಂದೊಂದು ಬಿದಿರು. ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳ್ತಾರೆ ಬಿದಿರು ತುಂಬ ಒಂದು ಅದ್ಭುತವಾದ ಒಂದು ಗಿಡ. ಆದರೆ ಆ ಬಿದಿರನ್ನ ನಾವು ನಡೋದಕ್ಕೆ ಸ್ವಲ್ಪ ಹಿಂಜರಿತೀವಿ. ಯಾಕೆಂತ ಹೇಳಿದ್ರೆ ಅದನ್ನ ನಮ್ಮ ಜಮೀನಿನಲ್ಲಿ ಏನು ಮಾಡಬೇಕು, ನಾವು ಬೋರ್ವೆಲ್ಲಿಂದ 15 ಅಡಿ ದೂರದಲ್ಲಿ ನಟ್ಕೊಳ್ಬೇಕು. ಯಾವಾಗಲೂ ಬೋರ್ವೆಲ್ ನಮ್ದು ಅಲ್ಲಿ ಕೊನೆಯಲ್ಲಿದೆ. ಅದು ಇಲ್ಲಿ ಮೂಲೆಯಲ್ಲಿ ಯಾಕೆ ನಟ್ಟಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಬೋರ್ ಹತ್ರ ನಡಲಿಕ್ಕೆ ಅಷ್ಟು ನಮಗೆ ಅಲ್ಲಿ ಜಾಗದ ವ್ಯವಸ್ಥೆ ಇಲ್ಲ. ಅದರಿಂದ ಇಲ್ಲಿ ನಟ್ಟಿದ್ದೇವೆ. ಮತ್ತು ಬೇಲಿಯಿಂದ ಯಾವಾಗಲೂ ನೀವು ಬಿದಿರನ್ನ 20 ಅಡಿ ಒಳಗಡೆ ನಟ್ಕೋಬೇಕು. ಯಾಕೆಂದರೆ ಅದು ವಿಸ್ತಾರ ಆದಮೇಲೆ ಪಕ್ಕದ ಜಮೀನಿಗೆ ಹೋದರೆ ತೊಂದರೆ ಆಗ್ತದೆ. ಈ ಕಡೆ ಸೈಡ್ಗೆ ಹೋದ್ರೆ ನಮಗೇನು ತೊಂದರೆ ಇಲ್ಲ, ಇದು ರಸ್ತೆ ಇದೆ, ಇಲ್ಲಿ ತೊಂದರೆ ಇಲ್ಲ. ಇನ್ನು ಈ ಕಡೆನೇ ಬಂದರೆ ನಮ್ಮದೇ ಜಾಗ ಇರೋದ್ರಿಂದ ನಾವು ಬಿದಿರನ್ನ ಯಾವಾಗಲೂ ನಟ್ಕೊಳ್ಬೇಕು. ಆಮೇಲೆ ಬಿದಿರಲ್ಲಿ ಸಾವಿರಾರು ಪಕ್ಷಿಗಳಿಗೆ ಒಂದು ಆಶ್ರಯ ಆಗ್ತದೆ. ಆಮೇಲೆ ಬಿದಿರು ಎಲೆ ಇದೆಯಲ್ಲ, ನಿಮ್ಮಲ್ಲಿ ಹಸು ಕರು ಹಾಕಿ ಅದ್ರದ್ದು ಸಪ್ಪೆ ಹೊರಗಡೆ ಬರದೇ ಇದ್ದಾಗ ಏನು ಮಾಡೋದು ಅಂದರೆ ಬಿದಿರು ಎಲೆನ ಕಿತ್ತು ದನಗಳಿಗೆ ತಿನ್ನಿಸಿದ್ರೆ ಸತ್ತೆ ಭಾಳ ಬೇಗ ಬರ್ತದೆ. ಇಲ್ಲದಿದ್ರೆ ವೆಟರ್ನರಿ ಡಾಕ್ಟ್ರಿಗೆ ಹೇಳಿದ್ರೆ ಅವ್ರು ಇಂಜೆಕ್ಷನು, ಮಾತ್ರೆ, ಡ್ರಿಪ್ಸ್ ಅನ್ಕೊಂಡು 2-3 ಸಾವಿರ ರೂಪಾಯಿಗೂ ಔಷಧಿ ಬರೀತಾರೆ ಅವರು. ಅದ್ರ ಬದಲು ನಮ್ಮ ಪೂರ್ವಿಕರೆಲ್ಲ ಮೊದಲು ಇದನ್ನೇ ಬಳಸ್ತಾ ಇದ್ದಿದ್ದು. ಹಸು ಕರು ಹಾಕ್ತು ಅಂತ ಹೇಳಿದ್ರೆ ಬಿದಿರು ಎಲೆ ತಗೊಂಡು ಫಸ್ಟು ಒಂದು 5 ನಿಮಿಷ ಸತ್ತೆ ಬಿಡೋದು ಲೇಟ್ ಆಯಿತು ಅಂದರೆ ಟಕ್ ಅಂತ ಅದನ್ನ ತಿನ್ನಿಸ್ಬಿಡೋರು. ಇಲ್ಲದ್ರೆ ಕಬ್ಬನ ಸೋಗನ್ನು ತಿನ್ನಿಸ್ಬೋದು. ತಿಳ್ಕೊಳ್ಳಿ, ಒಂದೇ ಔಷಧಿ ಇರಲ್ಲ. ಬಿಸಿಲು ಇಲ್ಲದೆ ಜಾಗದಲ್ಲಿ ಕಬ್ಬನ ಸೋಗನ್ನು ಬಳಸ್ಬೋದು. ಕಬ್ಬನ ಸೋಗನ್ನ ಯಾವಾಗ ಬಳಸ್ತೇನೆ ಇದು ಮಾಡ್ತಾಯಿದ್ರೆ ಅದು 2ರಲ್ಲಿ ಯಾವುದಾದ್ರು ಒಂದನ್ನು ನೀವು ತಿನ್ನಿಸ್ಬೋದು. ಕಬ್ಬನ ಸೋಗು ತಿನ್ನಿಸ್ಬೋದು ಅಥವಾ ನೀವು ಬಿದಿರು ಎಲೆನ ತಿನ್ನಿಸ್ಬೋದು. ಆಮೇಲೆ ಬಿದಿರು ತುಂಬ ಯಾವಾಗಲೂ ಪಾಸಿಟಿವ್ ಎನರ್ಜಿ. ಬಿದಿರು ಗಿಡದ ಪಕ್ಕದಲ್ಲಿ ಕೂತ್ಕೊಳ್ಳೋದು ತುಂಬ ಒಳ್ಳೆಯದು. ಇವಾಗೆಲ್ಲ ವಾಸ್ತು ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಅದು ಏನು ಅವ್ರ ಹಣೆ ಬರೋದು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಯಾವುದಾದ್ರು ಗಿಡ ಬೇರೆ ಸಮೇತ ಬೀಳ್ತದೆ, ಆಮೇಲೆ ಬೆಳೆ ಎತ್ತರ ಬಂದು ಬೀಳುತ್ತೆ ಅಂದಾಗ ನಾವು ಬಿದಿರು ಗಿಡವನ್ನು ಬುಡದಲ್ಲಿರೋ ಮಣ್ಣನ್ನು ತೆಗೆದು ಒಂದು ಡ್ರಮ್ಮಲ್ಲಿ ಕೊಳೆ ಹಾಕಿ ಒಂದು 15 ದಿನ ಆದಮೇಲೆ ಆ ನೀರನ್ನು ಗಿಡಗಳಿಗೆ ಕೊಟ್ಟಾಗ ಗಿಡಗಳು ಬೇರೆ ಸಮೇತ ಬೀಳೋದು ಮತ್ತು ಬಗ್ಗೋದೆಲ್ಲ ತಪ್ಪುತ್ತದೆ. ಅದನ್ನ ಏನು ಮಾಡ್ಬೋದು, ಒಂದು 20 ಅಡಿ ಹೋದ್ಮೇಲೆ ಮೇಲ್ಗಡೆ ತುದಿ ಕಟ್ ಮಾಡಿಬಿಟ್ಟೆ ಅದು ಕಾಂಡ ಸ್ಟ್ರೈಟಾಗಿ ಇಟ್ಕೊಳ್ತದೆ. ಇದು ಏನಿಲ್ಲ, ಇದು ಹಿಂಗೇ ಇರುತ್ತೆ. ಇದು ನೀವು 3 ತಿಂಗಳಿಗೊಂದ್ಸಲ ಸೈಡ್ಗೆ ಬಂದಿದ್ದು ಸೊಪ್ಪನ್ನ ಕಟ್ ಮಾಡಿ ಓಕೆ. ಇದೆಲ್ಲ ನೆಲಕ್ಕೆ ಇದು ಹೆಚ್ಚಾಗುತ್ತೆ. ಇದು ಇದ್ರ ಪಾಡಿಗೆ ಆಯಿತು. ಆಮೇಲೆ ಇದು ಗ್ರೀಸ್ ಇದೆಯಾ, ಇದನ್ನ ನಾವು ಜೂನಲ್ಲಿ ಇದನ್ನ ಕಟ್ ಮಾಡ್ತೀವಿ. ಯಾವಾಗ? ಜೂನ್ ತಿಂಗಳಲ್ಲಿ, ಮೇ ಜೂನಲ್ಲಿ ಇದನ್ನ ಕಟ್ ಮಾಡ್ಬಿಟ್ಟು ಇದನ್ನು ಹಾಸ್ಬಿಡೋದು ಕ್ಲೀನಾಗಿ. ಸೇಮ್ ಇಲ್ಲ ಇದು ಬುಡಕೆ ನೆಲದಿಂದ ಇಲ್ಲಿಂದ ಇಷ್ಟು ಮೇಲೆ ನಾನು ತೋರಿಸ್ಕೊಡ್ತೀನಿ. ಅದು ಇಷ್ಟು ಕಟ್ ಮಾಡ್ಬೇಕು, ಇಷ್ಟಕ್ಕೆ. ಸರಿ ಸರಿ. ಇಷ್ಟು ಕಟ್ ಮಾಡ್ಬಿಟ್ರೆ ಈಗ ಒಂದು ಕಡ್ಡಿ ಇದೆಯಲ್ವಾ, ಇದು ಕಟ್ ಆದ್ಮೇಲೆ ನಿಮ್ಗೆ ಇದರಲ್ಲಿ 5-6 ಸುಳಿ ಬರಕ್ ಶುರು. ಓಕೆ ಓಕೆ. ಪುನಃ ಅದನ್ನ ಕಟ್ ಮಾಡ್ತಾ ಇದ್ದಾಗ ಅದು ಆಗ್ತಾ ಇದೆ. ಅವಾಗ ಏನಾಗ್ತದೆ, ಭೂಮಿ ನೋಡಿ ಈಗ ನೋಡಿ ಎಷ್ಟು ಸತ್ಯ ಬಿದ್ದಿದೆ ನೋಡಿ, ಇದೆಲ್ಲ ಭೂಮಿಗೆನೆ. ಹಾಗೇನಾಗ್ತದೆ, ಮಾಯಿಶ್ಚರ್ ಹಿಂಗೆ ಇರ್ತದೆ, ತಂಪಿರ್ತದೆ. ಮತ್ತೆ ಇನ್ನೊಂದು, ನೀರು ಮಾತ್ರ ಅರ್ಧ ಗಂಟೆ ಮೇಲೆ ಕೊಡ್ಬೇಡಿ. ಅದು ಈ ವಾರ ಕೊಟ್ಟ ಇಲ್ಲ. ಅರ್ಧ ಇದು ಮಾಡ್ತಾರೆ. ಇದೇನೋ ನಿಮ್ಗೆ ಪುನಃ ಏನಾದ್ರು ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ ಅಂದ್ರೆ ನೋಡಿ ಸುಮ್ಮನೆ ಹಿಂಗೆ ಕಟ್ ಮಾಡ್ಕೊಂಡು ಸರ್. ಓಕೆ ಓಕೆ. ಸುಮ್ಮನೆ ಹಿಂಗೆ ಕಟ್ ಮಾಡ್ಕೊಂಡು ಸರ್, ಹಿಂಗೆ. ಈಗ ನಮ್ಗೆ ಇಲ್ಲಿ ಅಡಿಕೆ ಗಿಡ ಇದೆ ಅಲ್ವಾ, ಈ ಅಡಿಕೆ ಗಿಡಕ್ಕೆ ಬಿಸಿಲು ಬೀಳಬೇಕು ನೋಡಿ, ಈ ತರ ಕ್ಲೀನ್ ಮಾಡ್ಕೋಬೇಕು. ಈ ತರ. ಸರಿ ಸರ್. ನೋಡಿ, ಸರಿ ಸರ್. ಈ ತರ ಕ್ಲೀನ್ ಮಾಡ್ಕೋಬೇಕು. ಈ ತರ ಕ್ಲೀನ್ ಮಾಡ್ಕೊಂಡ್ರೆ ಇದಕ್ಕೆ ಸ್ವಲ್ಪ ಬಿಸಿಲು ಬರ್ತದೆ. ಇದು ಬಿಸಿಲು ಬೀಳ್ತದೆ. ಇದಕ್ಕೆ ಸ್ವಲ್ಪ ಬಿಸಿಲು ಬೀಳ್ತದೆ. ನಮಸ್ತೆ, ಬಾ ಬಾ, ನಿನ್ಗೆ ಅಲ್ಲಿ ಟೊಮೆಟೊ ಹಣ್ಣು ಅಜ್ಜಿ ನಟ್ಟಿದ್ದಾರೆ, ಕೊಡ್ತೀನಿ ಬಾ. ಆ ಕಡೆ ಹೋಗೋಣ, ಟೊಮೆಟೊ ಹತ್ರ ಹೋಗೋಣ. ಹೀಗೆ ಇದನ್ನ ನೋಡ್ಕೊಂಡು ಸರ್ ಇದನ್ನ ಹಿಂಗೆ ಕಟ್ ಮಾಡಿ ಜೂನ್ನಲ್ಲಿ ಆ ಸಮಕ್ಕೆ ಇಲ್ಲಿ ಬಿಟ್ಬಿಡೋದು. ಈ ಕಡೆ ಹಾಸೋದು, ಇಲ್ಲ ಆ ಕಡೆ ಹಾಸೋದು. ಓಕೆ. ಇದು ಮಧ್ಯ ಒಂದೊಂದು ಬಿಡ್ಬೇಕಾ? ಇದು ಬಿಡಂಗಿಲ್ಲ, ಇದು ಬಿಡಂಗಿಲ್ಲ. ಇದು ಪೂರ್ತಿ ಇದಕ್ಕೆ ಹಾಕೋದು. ಆಮೇಲೆ ನುಗ್ಗೆ ಏನ್ ಮಾಡೋದು ಅಂದ್ರೆ ಅದು ನಾನು ಹಂತವಾಗಿ ಹೇಳ್ಕೊಡ್ತೀನಿ ನಾನು. ಸರಿ. ಆಮೇಲೆ ನುಗ್ಗೆನ ಮಾತ್ರ ಒಂದು 5 ಫೀಟ್ಗೆ ನುಗ್ಗೆ ನೋಡಿ. ಇದೆಲ್ಲ ಹಿಂಗ್ ನಡೆಯುವಾಗ ಒಂಥರ ಹಾಸಿಗೆ ಮೇಲೆ ಕಾಲು ಹಾಕ್ದಂಗೆ ಇರ್ಬೇಕು, ಸ್ಮೂತ್ ಆಗಿರ್ಬೇಕು. ಅವಾಗ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಇರುತ್ತೆ. ಮತ್ತೆ ಈಗ ಮುಂದಿನ ಜೂನ್ ವರ್ಗು ಒಂದು ಅರ್ಧ ಅಡಿ ಕಳೆ ಇರ್ಬೇಕಿಲ್ಲಿ. ಪೂರ್ತಿ ಕಳೆ ತೆಗಿಬಾರ್ದು, ಒಂದು ಅರ್ಧ ಅಡಿ ಇರ್ಬೇಕು. ಈ ಅರ್ಧ ಅಡಿ ಇದ್ದಾಗ ಏನಾಗ್ತಂದ್ರೆ ಅದು ಇಬ್ನಿ ನೀರು ಎಳ್ಕೊಳ್ತದೆ, ಮತ್ತೆ ಬಿಸಿಲು ನೇರವಾಗಿ ಮಣ್ಣಿಗೆ ಟಚ್ ಆಗಲ್ಲ. ಕೃಷಿನೇ ಏನಪ್ಪಾ ಅಂದ್ರೆ ಬರೀ ಸರಳವಾದ ಸೂತ್ರದ ಕೃಷಿ ಅಂದ್ರೆ ಮಳೆಯ ನೀರು ಮತ್ತೆ ಬಿಸಿಲು ನೇರವಾಗಿ ಮಣ್ಣಿಗೆ ಸ್ಪರ್ಶ ಆಗ್ಬಾರ್ದು.
ಓಕೆ ಹಾ 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 ಗೊತ್ತು. ಅದ್ರ ಮೇಲ್ಗಡೆ ಲೈವ್ ಮಲ್ಚಿಂಗ್ ಇರಬೇಕು, ಅದಕ್ಕೆ ಇಲ್ಲ ಕೆಳಗೆ ಡ್ರೈ ಸ್ವಲ್ಪ. ಮಲ್ಚಿಂಗ್ ಇರಬೇಕು. ಹಾ ಹಾ ಹಾ. ಅದಿದ್ರೆ ಸಾಕು. ಆಮೇಲೆ ಏನಾಗ್ತದೆ, ಸೂಕ್ಷ್ಮಾಣು ಜೀವಾಣುಗಳು ಅವು ಏನ್ ಕೆಲಸ ಮಾಡಬೇಕು ಅದನ್ನ ಪಾಡ್ಗೆ ಅದು ಮಾಡ್ತಾರೆ. ನಾವು ಏನು ಮಾಡೋದು ಬೇಡ, ಅವಕ್ಕೆ ಡಿಸ್ಟರ್ಬೆನ್ಸ್ ಮಾಡದಿದ್ರೆ ಸಾಕು. ಸರಿ ಸರಿ. ಗುದ್ಲಿ ತಗೊಂಡು ಅಗಿಯೋದು, ಹಾ ಆಮೇಲೆ ಅದಕ್ಕೆ ಏನೋ ಅದು ಅಲಂಕಾರ ಮಾಡೋದು, ಅದಕ್ಕೆ ಪಾತಿ ಕಟ್ಟೋದು ಎಲ್ಲ ಮಾಡಕ್ ಹೋಗ್ಬಾರ್ದು. ಸರಿ ಸರಿ. ಅವೆಲ್ಲ ಮಾಡಕ್ ಹೋದಾಗ ಅವಕ್ಕೆ ಬೇರು, ಹಾ. ಈಗ ನಮ್ಗೇನೆ ಪಕ್ಕದಲ್ಲಿ ನಿಂತ್ಕೊಂಡು ನಮ್ ಕಾಲು ಉಗುರು ತೆಗಿತೀನಿ ಅಂದ್ಬಿಟ್ಟು ಪಕ್ಕದಲ್ಲಿ ಚೂರು ಇದು ತೆಗೆದ್ರೆ ನಮ್ ಕಾಲು ಎಷ್ಟು ನೋವಾಗುತ್ತೆ. ಹೌದು ಹೌದು. ಹಾ ಅದು ಜೀವ ಇರೋದಲ್ಲ. ಹೌದು ಹೌದು. ಈ ಬಾಯಿ ಬಿಡಲ್ಲ, ಬಾಯಿ ಇಲ್ಲ ಅಷ್ಟೇ, ನಮಗ್ ಬಾಯಿ ಇದೆ, ಅದಕ್ಕೆ ಬಾಯಿ ಇಲ್ಲ. ನಾವು ಹೇಳ್ಕೊಳ್ತೀವಿ, ಅದು ಹೇಳ್ಕೊಳಲ್ಲ, ಅನುಭವಿಸ್ತದೆ ಅಷ್ಟೇ. ಯಾವ ರೀತಿ ಅನುಭವಿಸ್ತದೆ, ನಮಗೆ ಕ್ರಾಫ್ಟ್ ಕೊಡೋದ್ರೆ ಕಷ್ಟ ಕೊಡ್ತದೆ ಅಷ್ಟೇ, ಕಮ್ಮಿ ಮಾಡ್ತದೆ. ಆಮೇಲೆ ಇದು ಅಷ್ಟೇ, ಇಲ್ಲಿ ಎಲ್ಲ ನಿಮ್ಗೆ ಏನಾದ್ರು ಇಲ್ಲಿ ಯಾವ್ದಾದ್ರು ಗಿಡ ನಾವು ನಟ್ಟಿರೋದಿದ್ರೆ ಹಾ ಅವಾಗ ನೀವೇನ್ ಮಾಡ್ಬೇಕು ಅದನ್ನ, ಈಗ ನೋಡಿ ಇದು ಲೆಮನ್ ಗ್ರಾಸ್ ಇದೆ, ಲೆಮನ್. ಹಾ ಹಾ ಹಾ. ಇದು ಲೆಮನ್ ಗ್ರಾಸ್. ಇದು ನಿಮ್ಗೆ ಲಾವಂಚ ತರನೇ ಕಾಣ್ತದೆ. ನೋಡಿ ಲೆಮನ್ ಗ್ರಾಸ್ ನೋಡಿ, ಹೂವು ಬಂದಿದೆಯಲ್ಲ, ಹಾ ಹಾ ಹಾ. ಇದು ಲೆಮನ್ ಗ್ರಾಸ್. ಓಕೆ. ಇದು ಲೆಮನ್ ಗ್ರಾಸ್. ಇದು ಎಲೆನ ನೀವು ತಗೊಂಡು ಕಷಾಯ ಮಾಡ್ಬೋದು, ಟೀ ಮಾಡೋದು, ಕಷಾಯ ಮಾಡ್ಬೋದು. ತುಂಬಾ ಅದ್ಭುತ ಇದು, ವೆಯ್ಟ್ ರೆಡ್ಯೂಸ್ಗೆ ತುಂಬಾ ಒಳ್ಳೆ ಲೆಮನ್ ಟೀ ಮಾಡಿ ಲೆಮನ್ ಟೀ ಮಾಡ್ತಾರೆ. ಆಮೇಲೆ ಇಲ್ಲೇ ಈಗ ಇಲ್ಲಿ ಕರೆಂಟ್ ಕಂಬ ಹೋಗಿದೆಯಲ್ಲ, ಹಾ ಈ ಕರೆಂಟ್ ಕಂಬ ಹೋಗಿರೋ ಜಾಗದಲ್ಲಿ ಈ ಅಗಸೆ ಗಿಡ ಹೈಟ್ ಬರಬಾರ್ದು, ಹಾ. ಆ ತರ ನೋಡ್ಕೊಂಡು ಡಿಸೈನ್ ಮಾಡೋದು. ನಾವು ಅದಕ್ಕೆ ಇಲ್ಲಿ ಬಿಟ್ಟಿಲ್ಲ ನೋಡಿ, ಇಲ್ಲಿ ಸರಿ ಸರಿ. ಈ ವೈರ್ಗೆ ಟಚ್ ಆಗ್ಬಾರ್ದು. ಹಾ ಹಾ ಹಾ. ಟಚ್ ಆದ್ರೆ ನಿಮ್ದು ಬೇರೆ ಸುತ್ತಮುತ್ತ ಇರೋ ಪಲ್ಯ ಮಾಡ್ಬೋದು. ಹಾ ಹೂವಲ್ಲಿ. ಒಂದೆರಡು ದಿನ ಪಲ್ಯ ಮಾಡಿ ಬಾರಿ ಒಳ್ಳೇದು, ಹೊಟ್ಟೆಗೆ ಎಲ್ಲ ಕಿತ್ತಾಗ್ಬಿಡ್ತದೆ. ಅದಕ್ಕೆ ಇದು ಇಲ್ಲಿಗ ಇದನ್ನ ಇಲ್ಲಿ ಬಿಟ್ಟಿದೀವಲ್ಲ, ಇದನ್ನ ತುದಿ ಕಟ್ ಮಾಡ್ಬಿಡ್ತೀವಿ ಈಗ ನಾವು. ಇದು ಮೇಲೆ ಹೋಗಲ್ಲ, ತುದಿ ಕಟ್ ಮಾಡಿ ಅದೇನಾಗ್ತದೆ, ಕರೆಂಟ್ಗೆ ಹೋಗಲ್ಲ, ಕರೆಂಟ್ ಬೇರ್ಗೆ ಹೋಗಲ್ಲ. ಇವು ಏನ್ ತೊಂದ್ರೆ ಇಲ್ಲ. ಇವೆಲ್ಲ ನೋಡಿ, ಈಗ ಅದು ಇದೆಯಲ್ಲ, ಅದೆಲ್ಲ ಎಂತ ಅದೀಗ ನೋಡಿ, ಈಗ 4 monthsಗೆ ಮೋರ್ ದೆನ್ 16 feet ಇದೆ. ಫುಲ್ 1 year ಆಗೋರಿಗೆ ಅದು 24 feet ಹೋಗ್ಬಿಡುತ್ತೆ. ಓಕೆ ಓಕೆ ಓಕೆ. ಬಸವಣ್ಣವ್ರಿಗೆ ಇದು 3 ತಿಂಗಳಿಗೆ ಮುಚ್ಚೋಯ್ತದೆ ಅಂದ್ರೆ ನಂಬಿಕೆ ಇತ್ತಾ? ನಿಮ್ಗೆ ಏನ್ ಅನ್ಸ್ತು? ಏನಪ್ಪ ಏನೇನು ಅಲ್ಲಲ್ಲ, ಏನೇನೋ ಮಾಡ್ತಾವ್ರೆ, ಇದೇನು ಗಿಡ ಹೆಂಗ್ ಬರ್ತಾವೋ ಏನು ಅಂತ. ಇಲ್ಲಿ ಚೆನ್ನಾಗ್ ಬಂತು ಬಿಡಿ. ಅಲ್ವಾ, 2-3 ತಿಂಗಳಿಗೆನೆ ಗಿಡ ನಾವ್ ಇದಾಗೋಯ್ತು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಡಾಗ್ಬಿಡ್ತದೆ ಅಂತ. ಒಳಗ್ ಬಂದ್ರೆ ಅಕಸ್ಮಾತ್ ಕಣ್ಣು ಮುಚ್ಚಿಗೆ ಕರ್ಕೊಂಡ್ ಬರ್ಬಿಟ್ರೆ ಎಲ್ಲಿದ್ದಾವ ಅಂತ ಅಲ್ವಾ? ಕರೆಕ್ಟ್. ಅದು ಕಣ್ಣು ಮುಚ್ಚಿಗೆ ಕರ್ಕೊಂಡ್ ಬಿಟ್ಬಿಟ್ರೆ ಎಲ್ಲಿದ್ದೇವೆ ನಾವು ಅನ್ನೋದೇ ಗೊತ್ತಾಗಲ್ಲ. ಹಂಗೆ ಆಯ್ತು. ನಾವು ಇವ್ರು ಯಾರೋ ಗೆಸ್ಟ್ ಬಂದಿದ್ರು, ತಂದೆ ತಾಯಿ ಎಲ್ಲ ಇದ್ರು, ನಡ್ಕೊಂಡು ಹೋಗ್ತಾ 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 ಕೊನೆವರೆಗೂ ತಲುಪಕ್ಕೆ ಎಷ್ಟು ಹೊತ್ತಾಗೋಯ್ತು. ಹಾಗೆ 1 ಗಂಟೆ ಆಗೋಯ್ತು ನಾವ್ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ, ಮಾತಾಡ್ಕೊಂಡು ಹೋಗಕ್ಕೆ 1 ಗಂಟೆ ಆಗೋಯ್ತು. ಹಾಗೆ ಈಗ ನಿಮ್ಗೆ ಗೊತ್ತಿರೋಂಗೆ ಇಲ್ಲಿ ಯೂರಿಯಾ, ಸುಫಲ, ಪೊಟಾಸ್ ಹಾಕಿದೀವಿ. ಏನ್ ನೋಡಿ ಹಂಗೆ ಎಲ್ಲ ಬರೀ ನೀವು ನಿಮ್ದು ಏನಾದ್ರು ಅದೇ ಅದ್ ಬಿಟ್ರ ಏನು ನೀವು ಮಾಡೇ ಇಲ್ಲ. ವರ್ಮಿಂಗ್ ಕಾಂಪೋಸ್ಟ್ ಅಷ್ಟೇ. ನೀವು ಅಷ್ಟೇ, ನೀವು ಪಕ್ಕದಲ್ಲಿ ಇದ್ದೀರಿ, ನಮ್ ನೆರೆ. ನೀವೂನು ಏನ್ ಮಾಡ್ಬೇಕಂದ್ರೆ 1 ಎಕರೆ ಏನಾದ್ರು ಮಾಡ್ಕೋಬೇಕು. ನಿಮ್ಮ ಮಕ್ಕಳು, ತಂದೆ ತಾಯಿಗೆ ತಿನ್ನ ಆಹಾರನ ಇಲ್ಲ ಸರ್, ನಾವು ಒಂದ್ ಅರ್ಧ ಎಕರೆ ಮಾಡೋ ಒಂದ್ ಕಡೆ ಈಗ ಮಾಡಿ. ಯಾವ್ದಂದ್ರ ಈ ನಮ್ದು ಈಗ ಒಂದ್ ಸಂಘ ಮಾಡ್ದ ನಾವು, ರೈತ ಸಂಘ ಅಂದ್ಬಿಟ್ಟು ಅದ್ರಲ್ಲಿ ಹೇಳಿದ್ರು, ಅದ್ರಲ್ಲಿ ನೀವು ಒಂದ್ ನಿಮ್ ಮನಗ್ ಬೆಳಕ ಅಷ್ಟನೇರು ಮಾಡಿ ಅಂತ ಹೇಳಾರ. ಸತ್ಯ ಅಲ್ವಾ? ಹೌದು. ಈಗ ನಮಗೂ ಗೈಡ್ಸ್ ಅದು ಹೇಳಾರ, ಅದು ನಿಮ್ಮಿಂದ ಸ್ಟಾರ್ಟ್ ಆಗ್ಬೇಕು ಅಂತ ನನಗೆ ಆಸೆ. ಯಾಕಂದ್ರೆ ನೀವು ಇದನ್ನ ಹತ್ತದಿಂದ ನೋಡಿದಿರಿ, ಬಾಕಿ ಇರೋರು ನೀವು ಹೇಳ್ಬೋದು, ನೋಡಿಯಪ್ಪ ನಾವು ನೋಡಿದೀವಿ ಕಣ್ಣಲ್ಲಿ, ನಾವು ಮನಗೇರೋ ಆಗ ಅಷ್ಟು ನಾವು ಜಾಸ್ತಿ ಆಗಲ್ಲ. ಅದೇ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹೋಬಳಿಗೆ ಬಂದ್ಬಿಟ್ಟಿದೆ ಈಗ. ನಿಮ್ ಊರಲ್ಲಿ ಏನ್ ಸಿಗದೆ ಇದ್ರು ಆಹಾರನೇ ತುಂಬಾ ಇಂಪಾರ್ಟೆಂಟ್. ಆಹಾರ ನಮ್ಮ ದಿನಚರಿ, ಅದು ಬಹಳ ಮುಖ್ಯ. ಈಗ ಹಾಗೆ ಆಗಿದೆ, ನಮ್ಮ ಅಜ್ಜಿಗೆ ಇರೋ ಅಷ್ಟು ಶಕ್ತಿ ಇಲ್ಲ, ತಂದೆ ತಾಯಿಗೆ, ನಿನ್ನ ಮಕ್ಕಳಿಗೆ ಅದು ಬರಲ್ಲ. ಅಷ್ಟು ಶಕ್ತಿ ನಮ್ಗೆ ಇಲ್ಲ. ದಿನದಿಂದ ದಿನಕ್ಕೆ ಏನಾಗ್ತದೆ, ನಮ್ಮ ಮನುಷ್ಯನ ಆಯಸ್ಸು, ಆರೋಗ್ಯ ಎರಡೂ ಕ್ಷೀಣಿಸ್ತಾ ಇದೆ. ಮತ್ತೆ ಈಗ ಮೊದ್ಲೆಲ್ಲ ನೋಡಿ ಏನ್ ಮಾಡ್ತಿದ್ರೆ, ತಲೆ ಎಷ್ಟಪ್ಪ ಮುದ್ದೆ, ಇಷ್ಟಪ್ಪ ಮುದ್ದೆ, ಒಂದಷ್ಟು ಕಾಳು, ಕೆಲಸ ಮಾಡಕ್ ಶಕ್ತಿ ನನಗ್ ಗೊತ್ತಾದ ಮಟ್ಟಿಗೆ ಸಹ ಅಂಗಡಿಲಿ ತಗೊಳ್ಳೋದೇ ಕಡಿಮೆ ಇತ್ತು. ನನಗ ಇವತ್ತೆಲ್ಲ 40 ಉಪ್ಪು, ಸೋಪ್ ಅಷ್ಟೇ ಕಡಿಮೆ ಇತ್ತು ತಗೊಳ್ಳೋದು. ಅಂಗಡಿಗೆ ಹೋಗಿ ತಗೊಳ ಅಂತ ಕಡಿಮೆ ಇತ್ತು. ಈಗ ಅಂಗಡಿಲಿ ತಗೊಳ್ಳೋದೇ ಜಾಸ್ತಿ ಆಗಲ್ಲ. ಏನ್ ಹೇಳಿ, ಮೊದ್ಲು ಪ್ರತಿಯೊಂದು ಬೆಳಕತ್ತಿ ನಾವು, ಉಳ್ಳಿ, ಜೋಳ, ಹಸುರು, ಅಲ್ಸಂದ, ಉದ್ದು, A to Z ಬೇಳ, ಪ್ರತಿಯೊಂದು ಮನೇಲೆ ಬೆಳೆ ನಾವು ಸ್ವಂತ ಬೆಳ್ಕೊಂಡ್ ತಿಂತಿದ್ವಿ ನಾವು. ಇವಾಗ ಹಂಗಿಲ್ಲ, ಈಗ ಎಲ್ಲಾ ಹೈಬ್ರಿಡ್ ಆಗ್ಬಿಟ್ಟಿವಿ ನಾವು, ನಮ್ ಸಮೇತ ಹೈಬ್ರಿಡ್ ಆಗ್ಬಿಟ್ಟಿವಿ. ಹಿಂಗ ಆಗ್ಬಿಡದ ಕಥ. ಈ ಹಂಗ ಪರಿಸ್ಥಿತಿಗಳು ಹಿಂಗ ಆಗ್ಬಿಡದ. ಈಗ 80 ವರ್ಷ ಬದುಕೋರಿಗೆ 60 ವರ್ಷ 50 ವರ್ಷಕ್ಕೆಲ್ಲ ಲಾಸ್ಟ್. ಈಗ ನನಗೆ ನೋವು ಗೊತ್ತಾ, ಕರೆಂಟ್ ಕಂಬದಲ್ಲಿ ಎಲ್ಲಾನು 22-23 ವರ್ಷದ ಹುಡುಗರದು ಫೋಟೋ, ಚಿಕ್ಕ ಹುಡುಗರದು. ಈ ಮೊದ್ಲೆಲ್ಲ ಈ ಮಕ್ಕಳು ತಂದೆ ತಾಯಿನ ಆಸ್ಪತ್ರೆ ಕರ್ಕೊಂಡು ಹೋಗೋರು,
ಈಗ ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟೈತೆ. ಇದು ಕ್ಯಾನ್ಸರ್ ಅಂತ ಅದಂತ ಇದಂತ ಎಲ್ಲ ಬರಕ್ ಸ್ಟಾರ್ಟ್ ಆಗೋಯ್ತು. ಭಾರಿ ಕಷ್ಟ. ಮುಂದಿನ ದಿನಗಳು ನೀವ್ ಹೇಳೋದು ಕಷ್ಟ ಅದ ಒಟ್ಲಿ, ತುಂಬಾ ಕಷ್ಟ ಅದ. ಇನ್ನೊಂದು ಬಸವಣ್ಣವ್ರೆ, ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ಗಿಡಗಳಿಗೆ ಕೊಡ್ಬೇಕಾಗಿರೋದೇನು, ನಿಜವಾಗ್ಲೂ ಗದ್ದೆಗೆ ಭೂಮಿ ಕೊಡ್ಬೇಕಾಗಿರೋದು ದನದ ಗೊಬ್ಬರ. ದನದ ಗೊಬ್ಬರ ಇಲ್ಲ ನಮ್ಮ ಜಮೀನಲ್ಲಿ ಬೆಳೆದಿರುವಂತ ಕಳೆ. ಈಗ ಒಂದು ಗಿಡಕ್ಕೆ ಒಂದು 5 kg 10 kg ಬಾಳೆ ಗಿಡ ಬರೋಷ್ಟು ತಾಕತ್ತೈತೆ, ಶಕ್ತಿ ಐತೆ. ಈಗ ನಾವೆಲ್ಲ ಈ ತರ ರೆಡಿ ಮಾಡಿದ್ರೆ ನಮ್ಮ ತೋಟದಲ್ಲ 40 45 kg ಬರ್ತದೆ ರೋಬಸ್ಟ. ಏಲಕ್ಕಿ 15 20 kg ಗಂಟನೂ ಬರ್ತದೆ. ಕಾರಣ ಏನಂದ್ರೆ ನಾವು ದೂರ ಹಾಕ್ತಿವಿ, ಮತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡೋಲ್ಲ, ಬಿಟ್ಬಿಡ್ತೀವಿ ಅದನ್ನ. ನೀನು ಗೊನೆ ಕೊಡಯ ಅದು ಕೊಡ್ತದೆ, ಅದಕ್ಕೆ ಅಷ್ಟು ಶಕ್ತಿ ಇದೆ, ಕೊಡ್ತದೆ. ನಾವು ಏನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಬರ್ಲಿ ಅಂದ್ಬಿಟ್ಟು ಗಿಡನ ಹತ್ತತ್ರ ಹಾಕಿ ಫುಲ್ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಮಾಡಿದಾಗ ಅದು ಕೊಡ್ತದೆ, ಬಟ್ ಅದ್ರಲ್ಲಿ ಈಗ ಹಸು ನೋಡಿ ಹಾಲು ಕರೀಲಿ ಅಂದ್ಬಿಟ್ಟು ಈ ಫೀಡ್ಸ್ ವಿಪರೀತ ಹಾಕ್ತಾರೆ. ವಿಪರೀತ ಫೀಡ್ಸ್ ಹಾಕಿದ್ರೆ ಅದಕ್ಕೆ ದೇಹಕ್ಕೆ ಎಷ್ಟು ಹಿಂಸೆ ಆಗ್ತದೆ. 4 ವರ್ಷ ಈಗ 2 ಕರು ಹಾಕಿರೋ ಹಸು ಯಾವ ತರ ಇದೆಯಾ? ಇಲ್ಲ ವ್ಯತ್ಯಾಸ ಇಲ್ಲ. ಅದೇ ನಮ್ ನಾಟಿ ಹಸು 10 ಕರು ಹಾಕುತ್ತೆ. ಹಸುನು ಗಟ್ಟಿ ಇರುತ್ತೆ, ಕರುನು ಗಟ್ಟಿ ಇರುತ್ತೆ. ಇದು 2 ಕರು ಹಾಕಿದ್ಮೇಲೆ ಹಸು ಬಡಾಗಿ ಸಂತೆಗೆ ಹೋಗುತ್ತೆ. ಮತ್ತೆ ಅದಕ್ಕೆ ಖರ್ಚು ವಿಪರೀತ. ಈ ನಾಟಿ ಹಸು ಖರ್ಚೇನಿಲ್ಲ. ಹುಲ್ಲು ಈಗ ನಾವು ಸುತ್ತೂರು ಜಾತ್ರೆಗೆ ನಾವು 2 ಮಲ್ನಾಡ್ ಗಿಡನ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ಅವ್ರು ಹೇಳಿದ್ದಾರೆ ಮಲ್ನಾಡ್ ಗಿಡನ ತಗೊಂಡ್ ಬನ್ನಿ ರೈತರೆಲ್ಲ ನೋಡ್ಲಿ ಅಂತ. ಸುತ್ತೂರು ಜಾತ್ರೆಗೆ ಸುಮಾರು ಜಾತಿಗಳು ಬರ್ತಾವಲ್ಲ. ಸುಮಾರು ಜಾತಿ ಬಂದ್ರು ನಮ್ದು ನೋಡಿ ನೀವು ಇಷ್ಟು ದಪ್ಪ ಐತೆ, ಇಷ್ಟೇ ಹೆಂಗಿದೆ ಗೊತ್ತಾ? ನೋಡ್ತಾರೆ ಬಂದವರು ಇದ್ರಲ್ಲಿ ಹೆಂಗ್ ಉಳೋದು ಅಂತ. ಅದಕ್ಕೆ ತಕ್ಕಾದ ನೇಗ್ಲಿರ್ತವೆ. ಮತ್ತೆ ಇನ್ ಮುಂದೆ ಯಾರು ಶ್ರೀಮಂತರಪ್ಪ ಅಂದ್ರೆ ಜಮೀನ್ ಯಾರ ಹತ್ರ ಭೂಮಿ ಇರೋರೇ ಅವನೇ ಶ್ರೀಮಂತ. ಇವಾಗ ಏನ್ ಎಲ್ಲ ನೋಡಿ ಲಾಕ್ ಡೌನ್ ಅಲ್ಲಿ ಎಲ್ಲ ಬಂದಾಯ್ತು, ಕೃಷಿ ಬಂದಾಯ್ತಾ? ಸಾಧ್ಯನೇ. ಅದು ಬಂದಾಗಿ 3 ವರ್ಷ ಅದಾದ್ಮೇಲೆ ಕೃಷಿ ಮಾಡಕ್ ಜಾಸ್ತಿ ಆದ್ದು ಜನ. ಹೌದು, ಕರೋನಾ ಬಂದ್ಮೇಲೆ. ಯಾಕಂದ್ರೆ ಬೆಂಗಳೂರಲ್ಲಿ ಸುಮಾರು ಸುಮಾರು ಜನ ಬಂದ್ಬಿಟ್ಟು ಎಲ್ಲ ಭೂಮಿ ಇಲ್ಲಿಗೆ ಇಳ್ಕೊಂಡ್ರು, ಹೋಗ್ನಿಲ್ಲ ತಿರ್ಗಾ. ಇಲ್ಲಿ ತಿಳಿದ್ರಲ್ಲ ಹೋಗ್ನಿಲ್ಲ. ಅದಕ್ಕೂ ಮುಂಚೆ ಎಲ್ಲ ನಾನು ಅಷ್ಟೇ ಮೈಸೂರ್ಗೆ ಹೋಗ್ಬೇಕು ಬೆಂಗ್ಳೂರ್ಗೆ ಹೋಗ್ಬೇಕು ಅಂತಿದ್ದೆ. ಹಿಂಗ ಈಗ ಅನ್ಸನ್ಸದ. ಈಗ ನಾನು ಒಂದ್ 10-15 ವರ್ಷ ಬುಟ್ಟಿ ಮೈಸೂರ್ಲೇನೆ ಇದ್ದು. ಮಲ್ಲಿಕಳಾಗ್ ಮಾತ್ರ ಊರಿಗೆ ಬರ್ತಿದ್ದು. ಪ್ಲಂಬಿಂಗ್ ಕೆಲಸ ಅಲ್ಲೇ ಮಾಡ್ತಿದ್ದೆ ನಾನು. ಇನ್ನೇ ನಾನು ಊರ್ಲಿ ಒಂದ್ ದಿನಕ್ಕೊಂದ್ಸಲ 2,000 ಕೊಡ್ತೀನಿ ಅಂದ್ರೆ ಊರ್ಲಿ ಕೆಲಸ ಮಾಡ್ತೀನಿಲ್ಲ, ಜಮೀನ್ ಕೆಲಸ ಮಾಡ್ತೀನಿಲ್ಲ. ಅಲ್ಲಿ ಹೋಯ್ತಿವಿ, ಕೆಲಸ ನಮ್ಗೆ ರಿಸ್ಕ್ ಆಯ್ತಿರ್ಲಿಲ್ಲ, ಹೆಂಗೋ ಮಾಡ್ಕೊಂಡ್ ಸುಮ್ ಬರ್ತೀನಿ, ದುಡ್ಡು ಜಾಸ್ತಿ ಸಿಕ್ತಿತ್ತು. ಇಲ್ಲಿ ಹಂಗ ಅನ್ಸಲ್ಲ. ಇಲ್ಲಿ ವಾತಾವರಣ ಚೆನ್ನಾಗದ. ಇಲ್ಲಿ ದುಡ್ಡು ಎಷ್ಟಾರು ಆಗ್ಲಿ ನೆಮ್ಮದಿ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಸಂಪಾದನೆ ಮಾಡಿ ಒಂದು ಕಿಡ್ನಿನೋ ಲಿವರ್ ಡ್ಯಾಮೇಜ್ ಆಗಿ ಊರಿಗಿಂತ ಇಲ್ಲೇ ಚೆನ್ನಾಗಿ ಇಟ್ಕೊಳ್ಳೋದು. ಆ ಲೆಕ್ಕನೇ ಆಗೋಯ್ತು ನಮ್ಗೆ. ಒಂದ್ಸಲ ಕಿಡ್ನಿ ಹೋಯ್ತು ಅಂದ್ರೆ ಮುಗೀತು, ಜೀವನನೇ ಕ್ಲೋಸ್ ಬಿಡಿ. ಇನ್ನು ಮುಗೀತು ಅಲ್ಲಿಗೆ. ನಮ್ಗೆ ಅಲ್ಲಿ ಸಿಕ್ಕಿದಲ್ಲ. ಈ ಹಳ್ಳಿ ವಾತಾವರಣದಷ್ಟು ಒಳ್ಳೇದು ನೋಡಿ. ನಿಮ್ ಊರಲ್ಲಿ 100 ರೂಪಾಯಿ ಇದ್ರು 4 ದಿನ ಇರ್ಬೋದು, ಬದುಕ್ಬೋದು. ಬೆಂಗಳೂರಿನಲ್ಲಿ ಇರಕ್ಕಾಗಲ್ಲ. ಒಂದಿನ ಇರಕ್ಕಾಗಲ್ಲ. ಅಲ್ಲಿ ಎಲ್ಲಾ ಕಡೆಯಿಂದ ಬಾಣ. ಆ EMI, ಕಾರ್ EMI, ಮನೆ EMI, ಅದ್ರದ್ದು EMI, ಇದು ಮಕ್ಕಳು ಫೀಸು. ನನ್ನ ಮಗನ್ ತಗೊಂಡು ನಾನು ಗಟ್ವಾಡಿ ಸ್ಕೂಲ್ ಸೇರ್ಸಕ್ ಆಯ್ತದ? ಇವ್ರು ಸೇರ್ಸಕ್ ಆಯ್ತದ? ನಾವು ಸೇರ್ಸ್ಕೊಂಡು ಇರ್ಬೋದು. ನಮ್ಮ ಮಗ ಓದಿ ಅವನೇ. ಈಗ ಇವರೆಲ್ಲ ಈಗ ಯಾವ ಲೆವೆಲಿಂದ ಬಂದ್ರಪ್ಪ? ಇವರು ಎಲ್ಲ ಬಿಡಿ. ಇವರು ಅದೇ ಬಂದ್ ಈಗ ಈ ಅವ್ರ ಅವ್ರ ಮಗನ ಸೇರ್ಸಕ ಬರಲ್ಲ. ಅದು ನಿಮ್ಮಪ್ಪ KBL ಇದ್ರು ಅಷ್ಟೇ. ನಮ್ಮಪ್ಪ ಯಾರು? ನಮ್ಮಪ್ಪ ಸಾಫ್ಟ್ವೇರ್, ನಾನ್ ಅವ್ರ ಮಗ. ಆಗ ಅವ್ನ ಹೆಂಗಿರ್ತಾರೆ, ಅವ್ನ ಮಕ್ಳು ಹೆಂಗಿರ್ತಾರೆ? ಹೋಯ್ತಾ ಬೆಳಕ ಹೋಯ್ತಾ ಇರ್ತಾರೆ. ಆಗ ನಾವ್ ಯಾರು ಕೆಳಗೆ ಬರಕ್ಕೆ ತಯಾರಿ. ಮತ್ತೆ ಇನ್ನೊಂದು ಹಳ್ಳಿ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ ಇಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಕೂಲಿ ಅಂತಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ರೆ ಸ್ಯಾಲ್ರಿ. ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೋದು, ಕ್ಲೀನ್ ಆಗಿ ಇರ್ಬೋದು. ಬಟ್ ಅಲ್ಲಿ ಇಲ್ಲಿಗಿಂತಾನು ಅಲ್ಲಿ ಏನ್ ನೋಡಿ, ನಾನು ಹೇಳ್ತಿತ್ತು ತಮಾಷೆಗೆ ಹೇಳ್ದಾರ ಪಾಪ ಇವರೆಲ್ಲ ಬೆಂಗಳೂರಿನಲ್ಲಿ ಇರೋರೆ. ಏನೋ ಇವರೆಲ್ಲ ಕಂಪ್ನಿ ಇರೋ ಪರವಾಗಿಲ್ಲ. ಸಾಮಾನ್ಯ ನಮ್ಮ ಹುಡುಗರೆಲ್ಲ ಹೋಗ್ತಾರಲ್ಲ, ಅವ್ರು ಹೋಗಿ ಅಲ್ಲಿ ಕೆಲಸ ಮಾಡಿ ಬರುವಾಗ ಒಂದು ಟೀ ಶರ್ಟು ಪ್ಯಾಂಟ್ ತಗೊಂಡ್ ಬರೋಕೆ ದುಡ್ಡಿರಲ್ಲ. ಏನು ಉಳಿಯಲ್ಲ ಅಲ್ಲಿ. ಏನು ಉಳಿಯುತ್ತೆ ಬೆಂಗಳೂರಲ್ಲಿ? ಅಷ್ಟಕ್ಕಷ್ಟೇ ಅಲ್ಲಿ ದುಡಿತೀವಿ, ಅಲ್ಲೇ ಖರ್ಚಾಗುತ್ತೆ. ಕೈ ಹಾಕಿದ್ರೆ ಒಂದು ಯಾವುದೋ ಒಂದು ಚಿತ್ರನ ಕೈ ಹಾಕಿದ್ರೆ 60 ರೂಪಾಯಿ 70 ರೂಪಾಯಿ, ಒಂದು 100 ರೂಪಾಯಿ ಊಟ. ನಾವು ದುಡಿಯೋದೆಲ್ಲ ಊಟಕ್ಕೆ, ಆಮೇಲೆ ಮನೆ ಬಾಡಿಗೆಗೆ, ಇದಕ್ಕೆ ಸಮ ಹೋಗ್ಬಿಡ್ತದೆ. ಮತ್ತು ನಾವು ಉಳಿಸೋದೇನಿದೆ? ಬರುವಾಗ ಲಿವರೋ ಕಿಡ್ನಿನೋ ಹಾರ್ಟೋ ಹೋಯ್ತು ಅಂದ್ಬಿಟ್ಟು ತಂದೆ ತಾಯಿ ಬಂದು ಇಲ್ಲಿ ಭಾರ ಆಗೋದು. ಅದ್ರ ಬದಲು ಪ್ರತಿ ಹಳ್ಳಿ ಯುವಕರು ಯುವತಿಯರು ಊರೊಳಗಡೆನೇ ಇದ್ರೆ ಒಳ್ಳೆಯದು. ಆರೋಗ್ಯನೂ ಉಳಿಯುತ್ತೆ, ನಮ್ಮ ಭೂಮಿನೂ ಫಲವತ್ತತೆ ಆಗುತ್ತೆ. ಮುಂದೆ ಭಾರತ ದೇಶ ಕೃಷಿ ಪ್ರಾಧಾನ್ಯವಾದ ದೇಶ, ಅದು ಉಳಿಬೇಕು. ಈಗ 90% ನಾವು ಕೃಷಿ 50% ಇಳಿದಿದೆ. ಈಗ ಇನ್ನು ಹೋಗ್ತಾ ಹೋಗ್ತಾ ಕಮ್ಮಿನೇ ಆಗ್ತದೆ, ಇದಾಗಲ್ಲ. ಆಮೇಲೆ ರೈತರು ನಾಶ ಆಗಿ 3 ವರ್ಷದಲ್ಲಿ ಭೂಮಿನೇ ನಾಶ. ಆಹಾರ ಇಲ್ಲದ ಮೇಲೆ ಏನ್ ಮಾಡ್ತೀರಿ?
ಇನ್ ಭೂಮಿ ಆಹಾರನೇ ಇಲ್ಲ ಅಂದ್ರೆ ಇನ್ನೆಲ್ಲ ಬದುಕಕ್ಕದ್ದು. ಅದು ಇನ್ನು ಸಿಕ್ಕೋ ಆಹಾರದಲ್ಲಿ ತಿನ್ನುವಂತ ಯೋಗ್ಯವಾದ ಆಹಾರ ಇದಲ್ಲ. ಅದರಿಂದ ದಯಮಾಡಿ ನಾವೆಲ್ಲ ನೀವು ನಿಮ್ಮ ಊರಲ್ಲಿ ಮಾಡಿ ಹೇಳಿ. ನಾನು ಬೇಕಾದ್ರೆ ಸುಮಾರು ಜನ ಮಾಡ್ತಾರ. ನಮಿಗೂ ಆಕ್ಚುಲಿ ಕೊರೋನಾ ಟೈಮಲ್ಲಿ ಅದೊಂಥರ ರಿಯಲೈಸೇಷನ್ ನಮಗೆ. ಎಲ್ಲಾ ಕಡೆನು ಎಲ್ಲಾ ಕ್ಲೋಸ್ ಆಗಿ ಬಂದಾಗಿ ಲಾಕ್ ಆಗಿ ಎಲ್ಲ ಆದ್ಮೇಲೆ ನಮಗೆ ಇದು ಬೆಸ್ಟ್ ಇತ್ತು. ನಮಗೆ ಎಷ್ಟು ಸೇರ್ಕೊಂಬಿಡಿ, ಒಂದು ಸುಮ್ಮನೆ ಹೇಳ್ತೀನಿ ನಾನು. ನಮಸ್ತೆ ಆತ್ಮೀಯರೇ. ಶಾಲಾ ಕಾಲೇಜು ದಿನಗಳಲ್ಲಿ ಓದುವಾಗ ಎಲ್ಲರಿಗೂ ಪರೀಕ್ಷೆ ಎಕ್ಸಾಮ್ನಲ್ಲಿ ಎಲ್ಲ ಭಾಗಿಯಾಗೋ ಒಂದು ಅವಕಾಶ ಇತ್ತು. ಆದರೆ ರೈತರು ಶಾಲಾ ಕಾಲೇಜು ಎಲ್ಲ ಮುಗಿಸಿ ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೂ ರೈತರಿಗಾಗಿ ಒಂದು ರಸಪ್ರಶ್ನೆಯ ಸ್ಪರ್ಧಾ ಲಿಖಿತ ಕಾರ್ಯಕ್ರಮ ಒಂದನ್ನು ಸುತ್ತೂರು ಜಾತ್ರೆ ಪ್ರಯುಕ್ತ ಇಟ್ಕೊಂಡಿದ್ದಾರೆ. ಈ ರಸಪ್ರಶ್ನೆ ಸ್ಪರ್ಧೆಗೆ ಆದಷ್ಟು ಜನ ರೈತರು ಭಾಗಿಯಾಗಿ, ಇದು ಲಿಖಿತ ಪರೀಕ್ಷೆ ಇರ್ತದೆ. ಜನವರಿ 6ನೇ ತಾರೀಕು 2026ನೇ ಇಸ್ವಿಯಲ್ಲಿ ನಡೀತದೆ. ಇದು ICAR KVK ಸುತ್ತೂರಿನಲ್ಲಿ ಬೆಳಿಗ್ಗೆ 10 ನೀವು ಭಾಗಿಯಾಗಬೇಕು. ಆದಷ್ಟು ರೈತರು ಭಾಗಿಯಾಗಿ. ನೀವು ಗೆಲ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ಆದರೆ ನಮಗೆ ರೈತರಿಗೆ ಒಂದು ಅವಕಾಶ ಸಿಕ್ಕಿದೆ. ಇದು ರಸಪ್ರಶ್ನೆ ಲಿಖಿತ ಮೂಲಕ ಹಾಜರಾಗೋದು. ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬರ್ತಾಯಿದ್ದೀನಿ ಇದಕ್ಕೇನು ವಯೋಮಿತಿ ಏನಿಲ್ಲ. ಎಲ್ಲ ರೈತರು ಭಾಗಿಯಾಗ್ಬೋದು. ಮಹಿಳೆಯರು, ಮಕ್ಕಳು, ಹಿರಿಯರು, ವೃದ್ಧರು ಎಲ್ಲರೂ ದಯಮಾಡಿ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ನಾನು ಬರ್ತಾಯಿದ್ದೀನಿ, ನೀವು ಬನ್ನಿ. ಜನವರಿ 6ನೇ ತಾರೀಕು ಬೆಳಿಗ್ಗೆ 10 ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ನಾವೆಲ್ಲ 10 ಗಂಟೆಗೆ ಇರುವ. ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ನಾವೆಲ್ಲರೂ ಪರಸ್ಪರ ಪರಿಚಯ ಮಾಡಿಕೊಂಡು ಮಾತಾಡ್ಬೋದು. ಆಮೇಲೆ ನಾವೆಲ್ಲರೂ ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗಿಯಾಗುವ. ಲಿಖಿತ ಮೂಲಕ ಇರ್ತದೆ. ಅದಕ್ಕೆ ಬೇಕಾದಂಥ ಮೂಲಭೂತ ಎಲ್ಲ ಥರದ ನೋಟು, ಬುಕ್ಕು, ಪೆನ್ನು ಎಲ್ಲ ಅವರೇ ಒದಗಿಸುವ ವ್ಯವಸ್ಥೆ ಇರ್ತದೆ. ಖಂಡಿತ ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಲ್ಲಿ ಭೇಟಿ ಮಾಡ್ತೀನಿ ನಿಮ್ಮನ್ನು. ನಮಸ್ತೆ. ನಿಮ್ಮ ಪಾಸಿಟಿವ್ ತಮ್ಮಯ್ಯ.